ಹಿಸ್ಟ್ರಿ ಅಫ್ಘಾನಿಸ್ತಾನ್ ಇಂಟು ದ ಸೆಮಿಫೈನಲ್ ಮಗ. ನನಗೆ ಗೂಸ್ ಬಂಪ್ಸ್ ಬರ್ತೈತೆ ಗುರು. ಲಿಟ್ರಲಿ ಮ್ಯಾಚ್ ನೋಡ್ತಾ ಇತ್ತು ಅಂದ್ರೆ ಸೀರಿಯಸ್ಲಿ ಮಗ ಇವತ್ತು ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ಯಾಕಂದ್ರೆ ಆ ತರ ಎಮೋಷನ್ಸ್ ಅಫ್ಘಾನಿಸ್ತಾನಿ ಪ್ಲೇಯರ್ಸ್ ತೋರಿಸಿದ್ರು. ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ದಂಗೆ ಒಂಥರ ವರ್ಲ್ಡ್ ಕಪ್ ಗೆದ್ದಿರೋಂಥ ಫೀಲ್ಗೆ ಬಂದ್ಬಿಟ್ರು ಅವರು. ಫಾರ್ ದ ವೆರಿ ಫಸ್ಟ್ ಟೈಮ್ ಅಫ್ಘಾನಿಸ್ತಾನ ಆಡ್ತಾ ಇದೆ ಒಂದು ವರ್ಲ್ಡ್ ಕಪ್ ಸೆಮಿಫೈನಲ್. ಸೊ ಇದಕ್ಕಿಂತ ಒಂದು ಹಿಸ್ಟ್ರಿ ಬೇಕಾಗಿರೋ ಬಾಂಗ್ಲಾದೇಶನ ಇವತ್ತು ಸೋಲಿಸ್ಬಿಟ್ಟು ಎಂತ ಮ್ಯಾಚ್ ಗುರು, ಎಂತ ಟರ್ನ್ ಆಫ್ ಇವೆಂಟ್ಗಳು, ಮಳೆ ಬೇರೆ ಒಂದ್ ಕಡೆ, ಎಂತೆಂತ ಸೀನ್ ಇವತ್ತು ಆಗಿದ್ದು. ಇಂಟೆನ್ಸ್ ಮ್ಯಾಚು ಈ ಟೂರ್ನಮೆಂಟ್ ಅಲ್ಲಿ ಆಗಿದೆ ಅಂತಂದ್ರೆ ಅದು ಇದೇ ಮ್ಯಾಚ್. ಯಾಕಂದ್ರೆ ಆ ರೇಂಜ್ ಕಿತ್ಕೊಂಡೋಗಿದ್ದು ವ್ಯೂವರ್ಶಿಪ್. ನಾರ್ಮಲ್ ಇಂಡಿಯಾ ಮ್ಯಾಚ್ ನೋಡಿದ್ರಲ್ಲ ಆ ತರ ನೋಡ್ತಾ ಇದ್ದಾರೆ ವ್ಯೂವರ್ಸ್ ಈ ಮ್ಯಾಚ್ ನ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಗಳಂತೂ ಇವತ್ತು ಕಳೆದೋಗ್ಬಿಟ್ಟಿರ್ತಾರೆ ಇವರು. ಅನ್ಕೊಂಡಿದ್ರು ಬಾಂಗ್ಲಾದೇಶ ಗೆಲ್ತಾರೆ ಅಂತ, ಬಾಂಗ್ಲಾದೇಶ ಗೆದ್ಬಿಟ್ರು ಅಂತ ನಾನು ಅನ್ಕೊಂಡಿದ್ದೆ. ಆ ತರ ಟೈಮಲ್ಲಿ ಕಮ್ ಬ್ಯಾಕ್, ಬೌನ್ಸ್ ಬ್ಯಾಕ್, ನಜ್ಜಿ ನಿಜವಾಗ್ಲೂ ಗುರು ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಇನ್ ದಿಸ್ ವರ್ಲ್ಡ್ ಕಪ್ ಅಂತ ಹೇಳ್ಬೇಕು ಈ ಮ್ಯಾಚ್ನ. ಮಳೆ ಬೇರೆ ಅದಕ್ಕೆ ಸಾಥ್ ಕೊಟ್ಟರೆ, ಎಕ್ಸ್ಟ್ರಾ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಬಿಟ್ಟು, ಹುಳಿ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಬಿಟ್ಟು ಇನ್ನೂ ಮಜಾ ಕೊಟ್ಟಿದ್ದು ಮಳೆಯಲ್ಲಿ. ಲಿಟ್ರಲಿ ಅವ್ರ ಅಜ್ಜಿ ನೆಕ್ಸ್ಟ್ ಲೆವೆಲ್ ಮ್ಯಾಚು ಮಗ. ಸೈಕ್ ಆಗೋಗ್ಬಿಟ್ಟಾರ ಅಂತ ಈ ಮ್ಯಾಚ್ ನೋಡ್ಬಿಟ್ಟು. ಅಫ್ಘಾನಿಸ್ತಾನಿ ಪ್ಲೇಯರ್ಸ್, ಅಫ್ಘಾನಿಸ್ತಾನಿ ಸಪೋರ್ಟರ್ಸು ಕಳ್ದೋದ್ರಿ ಇವತ್ತು. ಲಿಟ್ರಲಿ ಗುರು ಏನು ಮಾತಾಡಬೇಕು ಅಂತ ಹೋದಲ್ಲ. ನನಗೆ ಖುಷಿ ಆಗ್ತದೆ ಅಫ್ಘಾನಿಸ್ತಾನ ಈ ರೇಂಜಿಗೆ ಆಡ್ಬಿಟ್ಟು ಕ್ವಾಲಿಫೈ ಆಗಿರೋದನ್ನ ನೋಡ್ತು ಅಂದರೆ. ಅಫ್ಘಾನಿಸ್ತಾನ ಅಂಡರ್ ಎಸ್ಟಿಮೇಟ್ ಮಾಡಂಗೆ ಇಲ್ಲ ಅಂತ ಅವತ್ತಿಂದ ಹೇಳ್ತಿದ್ದೆ. ಅವ್ರು ಏನು ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅವ್ರು ಅಂಡರ್ ಡಾಗ್ಸ್ ಅಲ್ಲ, ನಾವು ಕೂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತೀವಿ ಅಂತ ಇವ್ರು ಅನ್ಕೊಂಡಿರೋ ಆಸ್ಟ್ರೇಲಿಯಾದವರು. ಒಂದು ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗ್ಬಿಡ್ತೀವಿ, 100 ಬೆಟರ್ ಆಗಿರೋದು ಇದ್ರೆ ಅಂತ ನಾನು ನಿನ್ನೆ ಹೇಳಿದ್ದೆ. ಅಫ್ಘಾನಿಸ್ತಾನ 2 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಯ್ತು, ಇದು ಬೆಟರ್ ಆಗಿರುತ್ತೆ. ಒಂದು ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗೋದು ಇದೆಂತ ಸೂಪರ್ ರೈಟ್ಸು ಡಬ್ಬಾ ಥರ ಇರುತ್ತೆ ಅಂತ ಅಂದಿದ್ದೆ. ಅದೇ ಥರ ಆಯಿತು. 2 ಮ್ಯಾಚ್ನ ಗೆದ್ಬಿಟ್ಟು ಇವಾಗ ಕನ್ವಿನ್ಸಿಂಗ್ಲಿ ಕ್ವಾಲಿಫೈ ಆಗಿದ್ರೆ ಅಫ್ಘಾನಿಸ್ತಾನ. ಆಸ್ಟ್ರೇಲಿಯಾ ಮನೆ ಕಡೆಗೆ ಹೋಗಿದ್ದಾರೆ. ಇಲ್ಲಿ ಬಾಂಗ್ಲಾದೇಶ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಮಗೂ ಬೇಡ ನಿಮಗೂ ಬೇಡ, ನಾವು ಆಸ್ಟ್ರೇಲಿಯನ್ ಕ್ವಾಲಿಫೈ ಮಾಡಿಸ್ತೀವಿ ಅನ್ನೋ ಒಂದು ಗುಂಗಲ್ಲಿದ್ರು. ಬಟ್ ಇವು ಸರಿಯಾಗಿ ಉಕ್ಕೊಂಡಿರ್ತಾರ ನಮ್ಮ ಮಕ್ಕಳ್ರ ಅಲ್ಲಿ ಆಸ್ಟ್ರೇಲಿಯಾದವರು. ಬಾಂಗ್ಲಾದೇಶದವ್ರಿಗೆ ನನ್ನ ಮಕ್ಕಳ್ರ 115 ರನ್ ಚೇಸ್ ಮಾಡೋಕ್ಕಾಗಲಿಲ್ಲ ನಿಮ್ಗೆ ಯೋಗ್ಯತೆಗೆ ಅಂತ ಅನ್ಕೊಂಡಿರ್ತಾರೆ. ಇಲ್ಲಿ ಬಾಂಗ್ಲಾದೇಶ ಹೇಳ್ತಾರೆ ನಿಮ್ಗೆ ಯಾರು ಸೋಲಿ ಅಂತ ಹೇಳಿದ್ದು ಅಫ್ಘಾನಿಸ್ತಾನ ಮೇಲೆ ಅಂತ. ಲಿಟ್ರಲಿ ಗುರು 115 ರನ್ನ ಚೇಸ್ ಮಾಡೋಕ್ಕಾಗಿಲ್ಲ ಬಾಂಗ್ಲಾದೇಶ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಇನ್ನೂ ಬೇಗ ಮುಗಿಸ್ತಾರೆ ಮ್ಯಾಚ್ನ ಅನ್ನೋ ಥರ ಅನ್ಕೊಂಡಿದ್ದೆ. ಯಾಕಂದರೆ ಪೋಪ್ಳಲ್ಲಿ ಬೇಜಾನ್ ರನ್ಸ್ಗಳು ಬಂತು ಇವರಿಗೆ. ಕಂಪ್ಯಾರಿಟಿವ್ಲಿ ಇವ್ರಿಗೆ ಕಂಪೇರ್ ಮಾಡ್ತಾರೆ. ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಆಡಿದ್ರು. ಗುರ್ಬಾಜ್ಗೆ ಕ್ರೆಡಿಟ್ ಕೊಡಬೇಕು, 40+ ನೋಡಿದ್ರೆ. ಜದ್ರಾನು ಕೂಡ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಚಿಕ್ಕ ಕಾಂಟ್ರಿಬ್ಯೂಷನ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಆ ಥರ ಲೆಕ್ಕ. ರಶೀದ್ ಖಾನ್ 19 ರನ್ ಬಂದ್ಬಿಟ್ಟು ಹೊಡಿತಾರೆ ಡೆತ್ತಲ್ಲಿ. ಸೊ ಅದೆಷ್ಟು ಕ್ರೂಷಿಯಲ್ ಆಯಿತು ಅಂತಂದರೆ ಅವರೇ ಒಂಥರ ಮ್ಯಾಚ್ ವಿನ್ನರ್ ಆದರು ಅಂತ ಹೇಳಬೇಕು. 19 ರನ್ ಜೊತೆಗೆ 4 ವಿಕೆಟ್, 4 ಕ್ರೂಷಿಯಲ್ ವಿಕೆಟ್ ಇದ್ದಿದ್ದು. ಜೊತೆಗೆ ನವೀನ್ ಉಲಕ್ ಅವರ ಪರ್ಫಾರ್ಮೆನ್ಸ್ನ ಮರೆಯಂಗಿಲ್ಲ ಗುರು. 4 ವಿಕೆಟ್ ಎತ್ತಿದ್ರು ಮೂಲಕ ಮ್ಯಾಚ್ನ ಗೆದ್ದಿರೋದು ಅಫ್ಘಾನಿಸ್ತಾನ. ಲಿಟ್ರಲಿ ಅಫ್ಘಾನಿಸ್ತಾನಿ ಬೋಲಿಂಗ್ ಕ್ರೆಡಿಟ್ ಕೊಡಬೇಕು, ಡ್ರಾಮಾ ಕ್ರೆಡಿಟ್ ಕೊಡಬೇಕು. ಏನೇನು ಮಾಡಿದ್ರು ಇವತ್ತು ಅಫ್ಘಾನಿಸ್ತಾನ ಕ್ವಾಲಿಫೈ ಆಗೋದಕ್ಕೆ, ಏನೇನಾಗುತ್ತೋ ಏನೇನು ಸಾಧ್ಯನೋ ಎಲ್ಲನೂ ಮಾಡಿದ್ರು. ಅಫ್ಘಾನಿಸ್ತಾನಿ ಕೋಚ್ಗೂ ಕ್ರೆಡಿಟ್ ಕೊಡಬೇಕು. ಸ್ಲೋ ಡೌನ್ ಮಾಡಿ ಗೇಮ್ನ ಅಂತ ನಿಂತ್ಕೊಂಡು ಮಳೆ ಬರ್ದಿದ್ದಾಗ ಸ್ಲೋ ಡೌನ್ ಮಾಡಿ ನಾವು DLS ಅಲ್ಲಿ ಮುಂದೆ ಇದೀವಿ ಅಂತ ಒಂದು ಟೈಮು ಡ್ರಾಮಾ ಮಾಡ್ತಾರೆ. 81 ರನ್ನು ಹೊಡೆದಿರ್ತಾರೆ ಬಾಂಗ್ಲಾದೇಶವರು. 83 ರನ್ನು ಹೈಡ್ ಇರ್ತಾರೆ. 83 ರನ್ ಬೇಕಾಗಿರುತ್ತೆ, 2 ರನ್ನಿಂದ ಹೈಡ್ ಇರ್ತಾರೆ. ಒಂದು ಟೈಮ್ ಮಳೆ ಬರುತ್ತೆ. ಗುಲ್ಬದ್ದೀನವರು ಓವರ್ ಹಾಕೋದಕ್ಕೇ ಬಿಡೋದಿಲ್ಲ, ಇಂಜುರಿ ಆಗೋಗ್ಬಿಡ್ತು ಅಂತ ಹಂಗೆ ಮಲ್ಕೊಬಿಡ್ತಾರೆ. ನೆನ್ನೆ ಮಳೆ ಬರಲಿ ಬಂದು ನಿಂತೋಗ್ಬಿಟ್ರೆ ಗೆದ್ಬಿಡ್ತೀವಿ ನಾವು ಅಂತ. ಸೊ ಆ ಥರ ಡ್ರಾಮಾ ಕ್ರಿಯೇಟ್ ಆಗಿದ್ದು. ಇನಿಷಿಯಲಿ ಪೋಪ್ಳಲ್ಲಿ ಇವರೇ ಒಂಥರ ಹೈಡ್ ಇದ್ದಿದ್ದು. ಚೆನ್ನಾಗೇ ಸ್ಟಾರ್ಟ್ ಮಾಡ್ರು ಬಾಂಗ್ಲಾದೇಶರು ಪೋಪ್ಳೆನ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಯಾವಾಗ ರಾಶೀದ್ ಖಾನ್ ಅವರು ಬಂದ್ಬಿಟ್ಟು ಅಲ್ಲಿ ಹಾವಳಿ ಕೊಡೋಕೆ ಸ್ಟಾರ್ಟ್ ಮಾಡೋ, 4 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಯಾವಾಗ ಎತ್ತಿದ್ರೋ ಅಲ್ಲೇ ಒಂಥರ ಪಂದ್ಯ ಅವರಿಗೆ ಟರ್ನ್ ಆಫ್ ಇವೆಂಟ್ ಆಗೋಗ್ಬಿಡ್ತು. ಸೀರಿಯಸ್ಲಿ ಇವತ್ತು ನಿಜವಾಗ್ಲೂ ನಾನು ಒಂಥರ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಅಫ್ಘಾನಿಸ್ತಾನ ಯಾವ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿದರೆ ಅದಕ್ಕೆ ಸೀರಿಯಸ್ಲಿ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಈ ಹಿಂದೆ ಆಡಿದ್ದಲ್ಲ, ಹಿಂದಿನ ವರ್ಲ್ಡ್ ಕಪ್ಪಲ್ಲಿ, ODI ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಪ್ರೂವ್ ಮಾಡ್ಕೊಂಡಿದ್ರು ಮಸ್ತಾಗಿ ಆಡ್ತೀವಿ ನಾವು, ಚೆನ್ನಾಗಿ ಆಡ್ತೀವಿ ಅಂತ. ಬಟ್ ಇವತ್ತು ಏನು ಆಡಿದ್ರು ಬಾಂಗ್ಲಾದೇಶದ ಮೇಲೆ, ಇದಂತೂ ಲಿಟ್ರಲಿ ಎಲ್ಲರೂ ಕೂಡ ಇಂಡಿಯನ್ ಫ್ಯಾನ್ಸು ಕೂಡ ಒಂಥರ ಎದ್ದಿತ್ಕೊಂಡು ಸೈಡ್ ಹೊಡಿಬೇಕು. ಆ ಥರ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿರೋದು ಅಫ್ಘಾನಿಸ್ತಾನ. ಚೇಸ್ ಮಾಡೋದಕ್ಕೆ ಅಂತ ಪಾಪ ಅಯ್ಯಾನ್ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ರು ಬಾಂಗ್ಲಾದೇಶದವರು. ಲಿಟನ್ ದಾಸ್ ಫೀಲ್ಸ್ ಸ್ಯಾಡ್, ಲಿಟರಲಿ ಫೀಲ್ ಸ್ಯಾಡ್ ಫಾರ್ ಲಿಟನ್ ದಾಸ್. ಯಾಕಂದರೆ ಸ್ಟಾರ್ಟಿಂಗಿಂದ ನಿಂತ್ಕೊಂಡು ಲಾಸ್ಟ್ವರೆಗೂ ನಾಟ್ ಔಟ್ ಆಗಿ ಉಳ್ಕೊಂಡು ಸೋತ್ಕೊಂಡು ಹೋಗೋದಿದೆಯಲ್ಲ, 50 ಹೊಡೆದ್ಬಿಟ್ಟು ಸೋತ್ಕೊಂಡು ಹೋಗೋದಿದೆಯಲ್ಲ. ಲಿಟ್ರಲಿ 105 ರನ್ ಕಾಂಟ್ರಿಬ್ಯೂಷನ್ ಬಂದಿದೆ ಅವ್ರ ಟೀಮಿಂದ. ಅದ್ರ ಹೊಡೆದಿರೋದು ಅರ್ಧಕ್ಕೆ ಹೊಡೆದು ಲಿಟನ್ ದಾಸನೇ. ಸೊ ಲಿಟ್ರಲಿ ಪಾಪ ಅವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ನನಗಾರು ಅಟ್ಲೀಸ್ಟ್ ಸ್ಟ್ರೈಕ್ ಕೊಟ್ಟಿದ್ದೆ ಇದ್ದಾರೆ, ನಾನು ಏನಾರು ಒಂದು ಮಾಡ್ತಿದ್ದಲ್ಲ ಗುರು ಅಂತ.
ಯಾಕಂದರೆ ಅಲ್ಲಿ ಲಾಸ್ಟ್ ಸ್ಟ್ರೈಕೇ ಸಿಗ್ದಂಗೆ ಮಾಡಾಕ್ಬಿಟ್ರು ಹಂಗೆ ಲಿಟನ್ ದಾಸಿಗೆ ಅಫ್ಘಾನಿಸ್ತಾನಿ ಪ್ಲೇಯರ್ಸ್ಗಳು. ಲಿಟ್ರಲಿ ಇವತ್ತು ಡ್ರಾಮಾ ಅಂತೂ ವಿಪರೀತವಾಗಿತ್ತು ಅಂತ ಹೇಳಬೇಕು. ಮಳೆ ಒಂದು ಕಡೆ ಕ್ವಾಟ್ಲೆ, ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಡ್ರಾಮಾ ಒಂದು ಕಡೆ, ನಾವು ಏನೋ ಶತಾಯ ಗತಾಯ ನಾವು ಕ್ವಾಲಿಫೈ ಆಗಲೇಬೇಕು ಗುರು, ಈ ಕಡೆ ನಮಗೂ ಇಲ್ದಂಗೆ ಆಗಬಾರ್ದು ನಿಮಗೂ ಇಲ್ದಂಗೆ ಆಗಬಾರ್ದು, ಈ ಆಸ್ಟ್ರೇಲಿಯಾನ ಕ್ವಾಲಿಫೈ ಮಾಡಿಸ್ಬಾರ್ದು ನಾವು. ಯಾಕಂದರೆ ಗೊತ್ತು ತಾನೆ ಅಫ್ಘಾನಿಸ್ತಾನ್ಗೂ ಮತ್ತು ಆಸ್ಟ್ರೇಲಿಯಾಗೂ ಇರುವಂಥ ಜಿದ್ದಿ, ನಾವು ಸೋತ್ಬಿಟ್ಟರೆ ಅವ್ರನ್ನ ಕ್ವಾಲಿಫೈ ಮಾಡಿಸ್ಬಿಟ್ವಿ ಅಂತಂದರೆ ಇದಕ್ಕಿಂತ ಅಜೀಬಾಗ ದಿನ ಒಂದಿಲ್ಲ ಅಂತ ಪಕ್ಕ ಅವರು ಅದೇ ಒಂದು ಅವ್ರಿಗೆ ಮೋಟಿವ್ ಇತ್ತು ಅಂತ ಕಾಣಿಸ್ತಾ. ಅವ್ರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗೋದಕ್ಕಿಂತ ನಾವು ಆಸ್ಟ್ರೇಲಿಯಾನ ಸೋತ್ಬಿಟ್ರೆ ನಾವು ಆಸ್ಟ್ರೇಲಿಯಾ ಕ್ವಾಲಿಫೈ ಆಗೋಗ್ಬಿಡ್ತಾರಲ್ಲ ನಮ್ಮಿಂದ ಅನ್ನೋ ಒಂದು ಜಿದ್ದು ಅವ್ರಿಗೆ ಇತ್ತು ಅಂತ ಕಾಣಿಸುತ್ತೆ. ಆ ಒಂದು ಜಿದ್ದು, ಆ ಒಂದು ಕಿಚ್ಚಿಂದನೇ ಈ ಮ್ಯಾಚ್ನ ಪಕ್ಕ ಗೆದ್ದಿರೋ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇಲ್ಲ ಅಂತಂದರೆ ಆ್ಯಕ್ಚುಲಿ 10 ಓವರ್ ಆಗೋವರೆಗೂ ಒಂಥರ ಇತ್ತು ಮ್ಯಾಚು. ಅದಾದಮೇಲೆ ಒಂಥರ ಡಿಫ್ರೆಂಟ್ ಅಧ್ಯಾಯ ಸ್ಟಾರ್ಟ್ ಆಗಿದ್ದು. ನವೀನ್ ಉಲ್-ಹಕ್ ಅವರು ಕ್ರೂಷಲ್ ವಿಕೆಟ್ಸ್ನ ಎತ್ತಿದ್ದು, ಶಾಂಟ್ ಅವ್ರ ಜೊತೆಗೆ ಶಕೀಬ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದೆ ಡಿಫ್ರೆಂಟ್ ಅಧ್ಯಾಯ. ಅಲ್ಲಿವರೆಗೂ ಹಿಡಿತದಲ್ಲೇ ಇತ್ತು ಮ್ಯಾಚು. ಶಾಂಟ್ ಅವ್ರ ವಿಕೆಟ್ ಬಿದ್ದರು, ಶಕೀಬ್ ಅವ್ರ ವಿಕೆಟ್ ಬಿದ್ದರು, ಹಿಡಿತದಲ್ಲಿ ಇತ್ತು ಮ್ಯಾಚು. ಬಟ್ ಯಾವಾಗ ರಾಶಿದ್ ಅವರು ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್, ಸರ್ಕಾರ್ ಅವರ ವಿಕೆಟಿಂದ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಮೊಹಮ್ಮದುಲ್ಲಾ ಸರ್ಕಾರ್ ಜೊತೆಗೆ ಹುಸೈನ್ ಅವರ ವಿಕೆಟು 4 ವಿಕೆಟು ಬ್ಯಾಕ್ ಟು ಬ್ಯಾಕ್ ಬಿತ್ತು. ಅಲ್ಲಿಂದ ಸೀರಿಯಸ್ ಆಗಿ ಕುಲ್ಲೋನ್ ಆಗೋಗ್ಬಿಡ್ತು ಅಫ್ಘಾನಿಸ್ತಾನ ಕಡೆ. ಗುಲ್ಬದ್ದೀನ್ ನೈಬು ಏನ್ ಗುರು ಡ್ರಾಮಾ ಮೇಲೆ ಡ್ರಾಮಾ ಆಡ್ಕೊಂಡು ಹೋದ್ರು. ಡಕೌಟ್ಗೆ ಹೋಗಿದ್ರು, ಸಬ್ಸ್ಟಿಟ್ಯೂಟ್ ಫೀಲ್ಡನ್ನು ಕಳಿಸಿದ್ರು, ಆಮೇಲೆ ಮತ್ತೆ ಬೌಲಿಂಗ್ ಹಾಕಕ್ಕೆ ಬಂದರು. ಬೌಲಿಂಗ್ ಹಾಕಕ್ಕೆ ಬಂದ್ಬಿಟ್ಟು ವಿಕೆಟ್ ಬೇರೆ ಎತ್ಬಿಟ್ರು. ಈ ಥರ ಡ್ರಾಮಾನ ಎಲ್ಲರೂ ನೋಡಿದ್ದೀರಾ ಗುರು? ಸೀರಿಯಸ್ಲಿ ನನಗೆ ಇಂಜುರಿ ಆಗ್ಬಿಡಿದೆ ಅಂತ ಹೋಗೋದೇನು, ಮ್ಯಾಚ್ನ ನಿಲ್ಸೋದೇನು, ಸೀರಿಯಸ್ಲಿ ಏನೇನು ಬೇಕೋ ಎಲ್ಲ ಮಾಡಿದ್ರು. ಇವತ್ತು ಟ್ಯಾಕ್ಟಿಕಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ರು. ವರ್ಲ್ಡ್ ಕಪ್ಪಲ್ಲಿ ವರ್ಲ್ಡ್ ಕಪ್ಪಲ್ಲಿ ಇವರಿಗೆ ಟ್ಯಾಕ್ಟಿಕಲಿ ಏನು ಗೊತ್ತಿರಲಿಲ್ಲ ಇವರಿಗೆ. ಅಲ್ಲೂ ಕೂಡ ಏನಾದ್ರು ಒಂದು ಮಾಡ್ಬೋದಾಗಿತ್ತು, ಬಟ್ ಟ್ಯಾಕ್ಟಿಕ್ಸ್ ಇವರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಇವಾಗ ಟ್ಯಾಕ್ಟಿಕ್ಸ್ನ ಕಲ್ತ್ಕೊಂಡ್ಬಂದಿದ್ದಾರೆ. ಏನು ಸ್ಕೋರು, ಏನು ರನ್ ರೇಟು, ಹೆಂಗಿರಬೇಕು, ಹಿಂಗಿರಬೇಕು ಅಂತೆಲ್ಲ ಪಕ್ಕಾ ಪ್ರಾಕ್ಟಿಕಲಿ ರೆಡಿಯಾಗಿರೋ ಬಂದಿರು ಇವತ್ತು ಅಫ್ಘಾನಿಸ್ತಾನದ್ರು. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮ್ಯಾಚ್ ಟೈಮಲ್ಲೂ ಕೂಡ ಕೋಚು ಹೇಳ್ತಾ ಇದ್ರು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ, ಸ್ಲೋ ಡೌನ್ ಮಾಡಿ ಅಂತ. ಅದೇ ರೀತಿ ಇವತ್ತು ಮಾಡಿದ್ದು ಏನೇನು ಬೇಕೋ ಎಲ್ಲ ಮಾಡಿದ್ರು ಅಂತ ಹೇಳಬೇಕು. ಇವತ್ತು ಗೆಲ್ಲೋದಕ್ಕೆ ಶತಾಯ ಗತಾಯ ಅವನಜ್ಜಿ ಯಾವ ತಲೆ ಮೇಲೆ ತಲೆ ಬೆಳ್ಳಿ ಇವತ್ತು ನಾವು ಗೆಲ್ಲೇಬೇಕು ಗುರು ಅನ್ನೋ ಒಂದು ಛಲ ಇತ್ತು ಇವತ್ತು ಅಫ್ಘಾನಿಸ್ತಾನಿ ಪ್ಲೇಯರ್ಸಲ್ಲಿ. ಆ ಛಲ ಎದ್ದು ಕಾಣಿಸ್ತಾ ಇತ್ತು. ಸೊ ಅದೇ ಒಂದು ಮೋಟಿವ್ ಬಂತು ಅಂತ ಹೇಳಬೇಕು ಇವ್ರಿಗೆ ಗೆಲ್ಲೋದಕ್ಕೆ. ಬಟ್ ಲಾಸ್ಟ್ ಸೆಕೆಂಡ್ ಓವರ್ ಅಂತೂ ಲಿಟರಲಿ ನವೀನ್ ಉಲ್-ಹಕ್ ಅವ್ರದ್ದು ಚಿಂದಿ ಓವರ್ ಮಾತ್ರ. ಅದು 2 ವಿಕೆಟ್ ತಂದಿದ್ದ ಬಂದು ಕಳಿಸ್ತಾರೆ, ಈ ಕಡೆ ಮುಸ್ತಾಫಿಜುರ್ ಅವರು ಕಳಿಸ್ತಾರೆ. ಪಾಪ ನೆಕ್ಸ್ಟ್ ಓವರ್ ಬ್ಯಾಟಿಂಗ್ ಆಡೋಣ ಅಂತ ಲಿಟನ್ ದಾಸ್ ಅವರು ಈ ಕಡೆ ಒಂದೆಂಡಲ್ಲಿ ನಿಂತ್ಕೊಂಡಿದ್ರು. ನೀವು ನೆಕ್ಸ್ಟ್ ಓವರ್ ಬ್ಯಾಟಿಂಗ್ ಆಡ್ಬಿಡೋರು, ಇಲ್ಲೇ ವಿಕೆಟ್ ಎತ್ತುತ್ತೀವಿ ಅಂತ ತೋರಿಸಿದ್ದು. ಮುಸ್ತಾಫಿಜುರ್ ಪಾಪ ಅಯ್ಯೋ ಪಾಪ ಅಂತ ನಿಂತ್ಕೊಂಡಿರ್ತಾರೆ. ಲಿಟನ್ ದಾಸಿಗೆ ನೋಡ್ಬಿಟ್ಟು ಏನೋ ಹಿಂಗೆ ಔಟ್ ಆಗೋಗ್ಬಿಟ್ಟಲ್ಲ, ನಿನಗೆ ಬ್ಯಾಟಿಂಗ್ ಕೊಡೋಣ ಅಂತ ಇದ್ದೆ ನೆಕ್ಸ್ಟ್ ಓವರಲ್ಲಿ ಅಂತ. ಲಿಟ್ರಲಿ ಗುರು ಇವತ್ತು ಚಿಂದಿ ಮ್ಯಾಚ್ ಮಾತ್ರ. ಅಫ್ಘಾನ್ ಅಟ್ ಇಟ್ಸ್ ಬೆಸ್ಟ್. ಆಸ್ಟ್ರೇಲಿಯಾ ಮನೆಗೆ ಹೋಗ್ಬೇಕು ಅಷ್ಟೇನೆ. ಹಂಗೆ ನೋಡಕ್ ಹೋದ್ರೆ ಡಿಸರ್ವಿಂಗ್ ಟೀಮ್ ಕ್ವಾಲಿಫೈ ಆಗಿದೆ. ಆಸ್ಟ್ರೇಲಿಯನ್ ಡಿಸರ್ವಿಂಗ್ ಅಲ್ಲ ಈ ಟೂರ್ನಮೆಂಟ್ ಅಲ್ಲಿ ಕ್ವಾಲಿಫೈ ಆಗೋದಕ್ಕೆ ಸೆಮಿಫೈನಲ್ಗೆ. ಯಾಕಂದ್ರೆ 2 ಮ್ಯಾಚ್ ಸೋತಿದ್ರೆ, ಈ ಸೂಪರ್ ಏಟ್ಸ್ 2 ಮ್ಯಾಚ್ ಸೋತ್ಬಿಟ್ಟು ಕ್ವಾಲಿಫೈ ಆಗೋದು ಇನ್ನಂತ ದರಿದ್ರ ಟೀಮ್ ಅಂತ ಅನ್ಕೋಬೇಕು ನಾವು. ಯೂರೋ ಅಷ್ಟೇ 2 ಮ್ಯಾಚ್ ಸೋತಿತ್ತು ಅನ್ನೋ ನೆಟ್ ರನ್ ರೇಟ್ ಮೇಲೆ ಆಧಾರದ ಮೇಲೆ ಬಂದಿರೋದು. ಬಟ್ ಆದರೂ ಸಹ 2 ಮ್ಯಾಚ್ ಸೋತ್ಬಿಟ್ಟು ಕ್ವಾಲಿಫೈ ಆಗೋಂಥದ್ದು ಸೂಕ್ತ ಅಲ್ಲ. 2 ಮ್ಯಾಚ್ನ ಗೆದ್ಬಿಟ್ಟು ಅಟ್ಲೀಸ್ಟ್ ಕ್ವಾಲಿಫೈ ಆಯಿತು ಅಂದರೆ ಮಜಾ ಇರುತ್ತೆ. ಸೊ ಅಲ್ಲ ಡಿಸರ್ವಿಂಗ್ ಅಂತ ಅನ್ನಿಸ್ತಾರೆ. ಸೊ ಇದು ಡಿಸರ್ವಿಂಗ್ ಟೀಮಲ್ಲಿ ಕ್ವಾಲಿಫೈ ಆಗಿದೆ ಅಫ್ಘಾನಿಸ್ತಾನ. ಶಬಾಷ್ ಅಫ್ಘಾನಿಸ್ತಾನ ಅಂತ ಹೇಳ್ಬೇಕು. ಸಿಗೋಣ ಮುಂದಿನ ನೋಡೋದಲ್ಲಿ. ಬಾ.